ಶ್ರೀ ಶಿವಸುಬ್ರಹ್ಮಣ್ಯ ಜ್ಯೋತಿಷ್ಯಾಲಯ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ದೈವಾನುಗ್ರಹದಿಂದ ನಿಮ್ಮ ಮನಸ್ಸಿನ ಎಲ್ಲ ಆಸೆ ಆಕಾಂಕ್ಷೆಗಳು ಸಂಪೂರ್ಣವಾಗಿ ಈಡೇರಲಿ ಅಂತ ನಾನು ಭಗವಂತನಲ್ಲಿ ಮನಸ್ಪೂರ್ವಕವಾಗಿ ಪ್ರಾರ್ಥಿಸ್ತೇನೆ. ಈ ದಿನ ಯಾವುದೇ ತಿಂಗಳಾಗಲಿ ಅಥವಾ ಯಾವುದೇ ವರ್ಷ ಆಗಲಿ, ನೀವು ಈ 2ನೇ ತಾರೀಕು ಜನಿಸಿದರೆ ಏನಾಗ್ಬೋದು ಅನ್ನೋದು ಮುಖ್ಯ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, 2ನೇ ತಾರೀಕಲ್ಲಿ ಜನಿಸಿರೋರು ಸ್ವಲ್ಪ ಎಮೋಷನಲ್ ಪರ್ಸನ್ಸ್. ಅವರ ಮನಸ್ಸಿನ ಮೇಲೆ ಸ್ವಲ್ಪ ಹತೋಟಿಯನ್ನು ಸಾಧಿಸಲೇಬೇಕಾಗತ್ತೆ. ಆದರೆ ಇವರಿಗೆ ತುಂಬ ಉತ್ಸಾಹ ಇರುತ್ತೆ. ಅದು ನೀವು ನೋಡಿದರೆ ನೀವು ಆಶ್ಚರ್ಯಪಟ್ಬಿಡ್ತೀರಿ. ಸಣ್ಣ ಪುಟ್ಟ ಕೆಲಸ ಕಾರ್ಯ ಆಗಲಿ ಅಥವಾ ದೊಡ್ಡ ಮಟ್ಟದ ಕೆಲಸ ಕಾರ್ಯ ಆಗಲಿ ತುಂಬ ಉತ್ಸಾಹ ಇರುತ್ತೆ. ಒಳ್ಳೆಯ ಈ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಯಾವ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅಂತ ಮೊದಲೇ ಈ ತೀರ್ಮಾನ ಮಾಡಿ ಆ ನಂತರ ಕೆಲಸ ಕಾರ್ಯಕ್ಕೆ ಕೈ ಹಾಕೋದೇ ಇವರ ಒಂದು ವಿಶೇಷತೆ. ಆದರೆ ಏನಪ್ಪ ಒಂದು ವಿಚಿತ್ರ ಅಂದರೆ, ಇವರ ಮನಸ್ಸಿನ ಮೇಲೆ ಇವರು ಒಂದು ಹಿಡಿತವನ್ನು ಸಾಧಿಸೋದರಲ್ಲಿ ವಿಫಲರಾಗ್ತಾರೆ. ಇಲ್ಲಿ ಮುಖ್ಯವಾಗಿ ಯಾವುದೇ ಒಂದು ವಿಚಾರ ಆಗಲಿ, ಅದನ್ನು ಸರಿಯಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದರ ಬಗ್ಗೆ ಸರಿಯಾದಂತಹ ಅಂದರೆ ನಿರ್ದಿಷ್ಟವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳೋರಲ್ಲಿ ಇವರು ವಿಫಲರಾಗ್ತಾರೆ. ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಇವರು ಸೋಲನ್ನು ಒಪ್ಕೊಂಬಲ್ಲ, ಅಂಥ ಗುಣನೇ ಇರಲ್ಲ. ಅದಕ್ಕೋಸ್ಕರ ಗೆಲ್ಲಲೇಬೇಕು ಅನ್ನೋ ಒಂದು ಹಠನೇ ಇರುತ್ತೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ, ಒಂದು ಮಾತನ್ನು ಹೇಳ್ತೀವಿ, ಮುಳುಗೋರು ಬದಲು ನೀರಲ್ಲಿ ತೇಲೋದು ಅಂತ. ಆ ಥರ ತುಂಬ ತೊಂದರೆ ಪಡೋದ್ರ ಬದಲು ಸ್ವಲ್ಪ ಆರಾಮಾಗಿರ್ತಾರೆ, ಏನೂ ತೊಂದರೆ ಏನಿಲ್ಲ. ಇಲ್ಲಿ ಇವರ ಮನಸ್ಸು ಯಾವುದೇ ಒಂದು ರೀತಿಯ ಯೋಚನೆಯನ್ನು ಮಾಡ್ತಾಯಿದ್ದರೂ ಕೂಡ ತಮ್ಮ ಕೆಲಸ ಕಾರ್ಯದ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ. ಇವರ ಮನಸ್ಸೆಂಥದ್ದು ಅಂದರೆ, ಇವರ ಶತ್ರುಗಳನ್ನು ಸಹ ಇವರು ಪ್ರೀತಿ ಮಾಡ್ತಾರೆ, ಅವ್ರನ್ನೂ ಸಹ ಇವರು ಇಷ್ಟ ಮಾಡ್ತಾರೆ. ಆದರೆ ಇವರಿಗೆ ಇಷ್ಟವಾದಂತಹ ಕೆಲಸವನ್ನು ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ. ಇವರ ಮನಸ್ಸಿಗೆ ಬೇಸರವಾಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದರೆ ಇವರಿಗೆ ಎಲ್ಲಿಲ್ಲದ ಕೋಪ, ಸಿಟ್ಟು ಬರುತ್ತೆ. ಆದರೆ ಎಷ್ಟು ಬೇಗ ಇವರಿಗೆ ಕೋಪ ಬರುತ್ತೋ ಅಷ್ಟು ಬೇಗ ತಾಮಸ ಮಟ್ಟಕ್ಕೆ ಬಂದುಬಿಡ್ತಾರೆ, ಶಾಂತರಾಗ್ಬಿಡ್ತಾರೆ. ವಿಶೇಷವಾದಂತಹ ಒಂದು ಗುಣ ಇವರಲ್ಲಿ ಇದೆ. ಏನಪ್ಪ ಅಂದರೆ, ಇವರಿಗಿಂತ ಸ್ವಲ್ಪ ಕೆಳಮಟ್ಟದಲ್ಲಿರೋ ಜನನ ನೋಡಿದರೆ ಅವರನ್ನ ನೋಡಿ ಹಾಸ್ಯ ಮಾಡಲ್ಲ. ಕೆಲವರು ನೋಡಿರ್ಬೋದು, ಕೆಳಮಟ್ಟದಲ್ಲಿರೋ ಹಾಸ್ಯ ಮಾಡಿಬಿಡ್ತಾರೆ. ಹಾಗೆಯೇ ಇವರಿಗಿಂತ ಮೇಲ್ಮಟ್ಟದಲ್ಲಿರೋರು ನೋಡಿದ್ರೆ ಹೊಟ್ಟೆ ಕಿಚ್ಚಿಬಿಡಲ್ಲ. ಹಾಗೆಯೇ ನಾನು ಅವನ ಥರ ಆಗಬೇಕು ಅಂತ ಪಡಬಾರದ ಕಷ್ಟಪಟ್ಕೊಂಡು ಅದಕ್ಕೆ ಪ್ರಯತ್ನವೂ ಪಡಲ್ಲ. ನೀವು ದೇವರಿಟ್ಟಾಗಿಟ್ಟಿದ್ದೀವಿ ಸಾಕು ಅಂದ ಅತಿಯಾದ ಆಸೆ ಇರಲ್ಲ. ಸಿಕ್ಕಿದ್ದಕ್ಕೆ ತೃಪ್ತಿ ಪಡುವಂತಹ ದೊಡ್ಡ ಮನಸ್ಸು ಇವರಲ್ಲಿ ಇರುತ್ತೆ. ಆದರೆ ಕನಸು ಕಾಣೋದು ಸ್ವಲ್ಪ ಜಾಸ್ತಿ. ಇವರ ಒಂದು ವಿಶೇಷತೆ ಏನಪ್ಪ ಅಂದರೆ, ಇವರನ್ನು ನಾವು ಅಜಾತ ಶತ್ರು ಅಂತ ಕರೀಬೋದು. ಇವರಿಗೆ ಶತ್ರುಗಳೇ ಕಮ್ಮಿ. ಅಂದರೆ ಇರ್ತಾರೆ, ವಿರೋಧಿಗಳಿದ್ದೇ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಕೆಲವರ ಗುಣ ಏನಪ್ಪ ಅಂದರೆ, ಬಿಳಿ ಬಣ್ಣದಲ್ಲಿ ಕರಿ ಚುಕ್ಕೆ ಹುಡ್ಕೋವಂಥದ್ದು, ಅಂಥವ್ರು ಇದ್ದೇ ಇರ್ತಾರೆ. ಸಾಮಾನ್ಯವಾಗಿ ಎಲ್ಲರ ಮನಸ್ಸನ್ನು ಗೆಲ್ಲೋದು ಇವರ ವಿಶೇಷತೆ. ಏನಾದರೂ ಒಂದು ಯೋಚನೆ ಮಾಡ್ತಿರ್ತಾರೆ. ಆ ಯೋಚನೆ ಇಂಥದ್ದಪ್ಪ ಅಂದರೆ, ಒಂದು ರೀತಿಯ ಇವರ ಮನಸ್ಸಿಗೆ ಸಂತೋಷವಾಗುವಂಥ ಉದಾಹರಣೆ. ಇವರ ಹತ್ರ ಸೈಕಲೇ ಇರೋಲ್ಲ ಅನ್ಕೋಣ, ಕಾರಲ್ಲಿ ಓಡಾಡ್ತಾ ಇದ್ದಾಗೆ ಒಂದು ಕನಸು ಕಾಣ್ತಾರೆ. ಆ ಥರ ಕಲ್ಪನಾ ಲೋಕ ಅದರಲ್ಲಿ ಚೆನ್ನಾಗಿರ್ತದೆ. ಯಾರಿಗೇ ಆಗಲಿ ಇವರು ಯಾವುದೇ ರೀತಿಯ ತೊಂದರೆ ನೀಡಲ್ಲ. ಅದು ದೈಹಿಕವಾಗಿ ಆಗ್ಬೋದು ಅಥವಾ ಬೇರೆಯವರ ಮನಸ್ಸಿಗೆ ಬೇಸರವಾಗುವಂಥ ಯಾವುದೇ ಕೆಲಸವನ್ನು ಮಾಡಲ್ಲ, ಯಾವುದೇ ಮಾತನ್ನು ಸಹ ಇವರು ಆಡಲ್ಲ. ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಬೇರೆಯವರಿಗೆ ಇವರು ಸಹಾಯವನ್ನು ಮಾಡ್ತಾರೆ. ಅದೇ ರೀತಿ ಇವರಿಗೂ ಅಷ್ಟೇ ಇವರ ಆತ್ಮೀಯರ ಸಹಾಯ ಸಿಗುತ್ತೆ. ಇಲ್ಲಿ ಎಲ್ಲರ ಜೊತೆ ಇವರು ಈ ಸ್ನೇಹವನ್ನು ಬೆಳೆಸೋದಿಲ್ಲ, ಎಲ್ಲರನ್ನ ಒಪ್ಪಲ್ಲ. ಆತ್ಮೀಯರ ಸಹಾಯ ಇವರಿಗೆ ಸಿಗುತ್ತೆ. ಆರಂಭಿಸಿದ
ಕೆಲಸ ಕಾರ್ಯಗಳನ್ನು ಸ್ವಲ್ಪ ನಿಧಾನವಾದರೂ ಸರಿಯೇ ಸಂಪೂರ್ಣಗೊಳಿಸ್ತಾರೆ. ಅರ್ಧಂಬರ್ಧ ಮಾಡಿ ಬಿಟ್ಬಿಡೋದು ಇವರ ಮನಸ್ಸಿಗೆ ಒಗ್ಗದಂತಹ ವಿಚಾರ. ಇಲ್ಲಿ ಒಂದು ಸಲ ಇವರಿಗೆ ಯಾರಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ ಒಳ್ಳೆಯ ಭಾವನೆ ಬಂದರೆ ಅವರನ್ನು ಇವರೇ ಹೋಗಿ ಮಾತಾಡಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಮನಸ್ಸನ್ನು ಗೆಲ್ಲುವಂತಹ ಒಂದು ಸಾಹಸಕ್ಕೆ ಕೈ ಹಾಕ್ತಾರೆ. ಅದರಲ್ಲಿ ಯಶಸ್ಸನ್ನು ಸಹ ಕಾಡ್ತಾರೆ. ಇಲ್ಲೇ ಇವರ ಜೀವನದಲ್ಲಿ ಸ್ವಲ್ಪ ಏರಿಳಿತ ಇರುತ್ತೆ. ಒಂದೇ ಥರ ಇರೋಲ್ಲ. ಒಂದು ಸಲ ಒಳ್ಳೆಯದಾಗುತ್ತೆ, ಒಂದು ಸಲ ಕೆಟ್ಟದಾಗುತ್ತೆ. ಆದರೆ ಇವರು ಒಳ್ಳೆಯದಾಗದಾಗ ತುಂಬ ಖುಷಿ ಪಡಲ್ಲ, ತಮ್ಮನ್ನು ತಾವು ಹೊಗಳ್ಕೊಂಬಲ್ಲ. ಹಾಗೆ ತೊಂದರೆ ಬಂದಾಗ ಭಯ ಪಡಲ್ಲ. ಇವರಿಗೆ ಕೆಲವರು ಏನು ಮಾಡ್ತಾರೆ, ಅವರು ತೊಂದರೆಯಲ್ಲಿ ಇದ್ದಾಗ ಆ ತೊಂದರೆಯನ್ನು ಬೇರೆಯವರಿಗೆ ಹಾಕ್ತಾರೆ. ಇವರ ಕಷ್ಟ ಬೇರೆಯವರಿಗೆ ಸಹ ತೊಂದರೆಯನ್ನು ಉಂಟು ಮಾಡುತ್ತೆ. ಇವರು ಅಂತಾರಲ್ಲ, ಅವ್ರು ಖುಷಿಯಾಗಿದ್ದು ಸುಮ್ಮನಿರ್ತಾರೆ, ಕಷ್ಟ ಬಂದರೂ ಕೇರ್ ಮಾಡಲ್ಲ. ಅದರಿಂದ ಹೊರಬರುವಂತಹ ಜವಾಬ್ದಾರಿ ನಡಿಗೆ ಇವರಿಗೆ ಇರುತ್ತೆ. ಗೆಲ್ಲಬೇಕು, ಅದೇ ಇವರ ಒಂದು ಮೂಲ ಉದ್ದೇಶ. ಈ ಕಾರಣದಿಂದ ಗೆಲುವು ಸಿಗುವವರೆಗೂ ತಮ್ಮ ಪ್ರಯತ್ನವನ್ನು ನಿಲ್ಲಿಸಲ್ಲ. ಕೆಲವರು ಏನಪ್ಪ ಮಾಡ್ತಾರೆ ಅಂದರೆ, ಯಾವುದಾದ್ರು ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ, ಒಂದು ಸಲ ಫೈಲ್ ಆದರೆ ಇದಷ್ಟೇ ಬಿಡುವಂತ ಬಿಟ್ಬಿಡ್ತಾರೆ. ಇವರಂತವರಲ್ಲ, ಯಾವ ಕೆಲಸವನ್ನು ಆರಂಭಿಸಿದರೂ ಅದು ಸಂಪೂರ್ಣಗೊಳ್ಳಬೇಕು, ಅದರಲ್ಲಿ ಯಶಸ್ಸನ್ನು ಕಾಣಬೇಕು. ಅದೇ ಇವರ ಒಂದು ನಿಲುವು. ಜವಾಬ್ದಾರಿ ಅಂದರೆ ತುಂಬ ಇಷ್ಟ. ಯಾವುದೇ ರೀತಿಯ ಜವಾಬ್ದಾರಿಯನ್ನು ಒಪ್ಕೋತಾರೆ. ಒಂದು ವೇಳೆ ಇವರಿಗೆ ಆ ಜವಾಬ್ದಾರಿಯುತವಾದಂತಹ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿದರೆ ಏನು ಮಾಡ್ತಾರೆ, ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ಹಿಂದೆಟಾಕಲ್ಲ, ಬೇರೆಯವರಿಗೆ ಆ ಜವಾಬ್ದಾರಿಯನ್ನು ಹಸ್ತಾಂತರ ಮಾಡ್ತಾರೆ. ಇವರಿರೋ ಕಡೆ ಜನ ಸದಾಕಾಲ ಸಂತೋಷದಿಂದ ಇರ್ತಾರೆ. ಕಾರಣ ಏನಪ್ಪ ಅಂದರೆ, ಇವರ ಹಾಸ್ಯದ ಮನೋಭಾವ. ಇವರ ಮಾತಿನ ಝರಿ ಹೇಗಿರುತ್ತಪ್ಪ ಅಂದರೆ, ಅದರಲ್ಲಿ ಸಂಪೂರ್ಣ ಹಾಸ್ಯನೇ ತುಂಬಿರುತ್ತೆ. ಅಂದರೆ ಬೇರೆಯವರನ್ನ ಅಪಹಾಸ್ಯ ಮಾಡಲ್ಲ. ತಮ್ಮ ಜೀವನದಲ್ಲಿ ಇದ್ದಂತಹ ಹಾಸ್ಯ ಪ್ರಸಂಗಗಳನ್ನು ಹೇಳ್ಕೊಂಬೋದು. ತಾವು ಇವರ ಒಂದು ವಿಶೇಷತೆ. ಅಷ್ಟು ಮಾತ್ರ ಅಲ್ಲ, ತಪ್ಪನ್ನು ಮಾಡ್ತಾರೆ. ಅದು ಸಹಜ, ಮನುಷ್ಯ ಅಂದಮೇಲೆ ತಪ್ಪನ್ನು ಮಾಡ್ತಾನೆ. ಇವರು ಅಷ್ಟೇ ಅದೇ ರೀತಿ ತಪ್ಪನ್ನು ಮಾಡ್ತಾರೆ. ಆದರೆ ಕೆಲವರ ಒಂದು ಬುದ್ಧಿ ಏನು ಅಂದರೆ, ತಮ್ಮ ತಪ್ಪನ್ನು ಮುಚ್ಚಿರ್ತಾರೆ. ಇವರು ಆ ಥರ ಅಲ್ಲ. ಯಾವುದೇ ತಪ್ಪಾದರೂ ಸರಿನೇ ಆ ತಪ್ಪನ್ನು ಒಪ್ಪಿಕೊಳ್ಳುವಂತಹ ಒಳ್ಳೆಯತನ ತೋರ್ತಾರೆ. ಹಾಗೆಯೇ ತಪ್ಪನ್ನು ಮಾಡಿ ಅದಕ್ಕೆ ಪಶ್ಚಾತ್ತಾಪವನ್ನು ಪಡ್ತಾರೆ. ಬೇರೆಯವರ ಒತ್ತಡಕ್ಕೆ ಮಣಿಬಾರ್ದು, ಅದು ಮುಖ್ಯ. ಬೇರೆಯವರ ಮಾನಸಿಕ ಒತ್ತಡಕ್ಕೆ ಮಣಿದರೆ ತಮ್ಮದೇ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರೆಸಿದರೆ ಪ್ರತಿಯೊಂದು ವಿಚಾರದಲ್ಲಿಯೂ ಯಶಸ್ಸು ಇವರಿಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಇಲ್ಲಿ ಆತುರ ತೋರಬಾರ್ದು. ಇವರಲ್ಲಿ ಆತುರದ ಮನೋಭಾವನೆ ಇರಲ್ಲ. ಆದರೂ ಕೂಡ ಉದಾಹರಣೆಗೆ ಏನು ಹೇಳ್ಬೋದು, ಇವಾಗ ಯಾವುದೋ ಒಂದು ಕೆಲಸವನ್ನು 10 ಗಂಟೆ ಒಳಗಾಗಿ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇವರೇ ಒಂದು ಗಡಿಯನ್ನು ಹಾಕೋತಾರೆ. ಅಲ್ಲೇನಾಗುತ್ತೆ, ವೇಳೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇವರಿಗೆ ಆ ಕೆಲಸವನ್ನು ಬೇಗ ಮಾಡಬೇಕು ಅನ್ನೋ ಆತುರ ಬರುತ್ತೆ. ಅಂತಹ ವೇಳೆಯಲ್ಲಿ ತಪ್ಪಾದ ನಿರ್ಧಾರವನ್ನು ತಗೋತಾರೆ. ಆದ್ದರಿಂದ ಆತುರ ಪಡದೆ, ಹಾಗೆಯೇ ಬೇರೆಯವರ ಒಂದು ಮಾತನ್ನು ಕೇಳಿಸ್ಕೊಳ್ದಿಲ್ಲ, ಮಾರ್ಗದರ್ಶನವನ್ನು ನಿರೀಕ್ಷಿಸದೆ ಸ್ವತಂತ್ರವಾಗಿ ಮಾಡೋ ಕೆಲಸದಲ್ಲಿ ಯಶಸ್ಸನ್ನು ಇವರು ಖಂಡಿತ ಪಡಿತಾರೆ. ಅಂದರೆ ಬೇರೆಯವ್ರ ಮಾತು ಕೇಳಲೇಬಾರ್ದು ಅಂತ ನಾನು ಕೆಟ್ಟ ಒಂದು ವಿಚಾರವನ್ನು ಹೇಳಲ್ಲ. ಬೇರೆಯವ್ರ ಮಾತು ಕೇಳಬೇಕು, ಅದೇ ಒಂದು ಕೆಲಸ ಆಗಬಾರ್ದು, ಅದು ಮುಖ್ಯ. ಮಾನಸಿಕವಾಗಿ ಸದೃಢವಾದಂತಹ ವ್ಯಕ್ತಿಗಳು ಇವರು. ಆದರೆ ದೈಹಿಕವಾಗಿ ದೌರ್ಬಲ್ಯತೆ ಸ್ವಲ್ಪ ಇರುತ್ತೆ. ಅಂದರೆ ತುಂಬ ಅಲ್ಲ, ಒಟ್ಟಿನಲ್ಲಿ ಇರುತ್ತೆ. ಇನ್ನು ಆದಾಯದ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಆದರೆ ಆ ಹಣವನ್ನು ಉಳಿಸಬೇಕು ಅನ್ನೋ ಮನಸ್ಸು ಇವರಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಇರೋ ಹಣವನ್ನೆಲ್ಲ ಖರ್ಚು ಮಾಡ್ತಾರೆ.
ಹಣ ಖರ್ಚಾಗೋಯ್ತು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಬಲ್ಲ, ಹತ್ಕೊಂಡು ಕೂತ್ಕೊಂಬಲ್ಲ, ಬೇರೆಯವ್ರ ಹತ್ರ ಕೈ ಚಾಚಲ್ಲ, ದುಡ್ಡು ಕೊಟ್ಬಿಡೋಣ ಅಂತ, ದುಡ್ಡಿಲ್ಲ ಅಂತ ಏನು ಮಾಡ್ತಾರೆ, ಪುನಃ ಖರ್ಚು ಮಾಡೋದಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆ ಹಣವನ್ನು ಹೇಗೆ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾರೆ. ಇವರಲ್ಲೊಂದು ಲೋಪ ಏನಪ್ಪ ಅಂದರೆ, ಯಾವಾಗ ಇವ್ರ ಕೈಲಿ ಹಣ ಇರಲ್ಲ ಅವರಿಗೆ ಆಗ ಇವರಿಗೆ ಅಪರಿಮಿತ ಕೋಪ ಉಂಟಾಗುತ್ತೆ. ಆ ಟೈಮಲ್ಲಿ ಮಾತ್ರ ಯಾರೂ ಮಾತಾಡಬಾರ್ದು. ಅಷ್ಟು ಮಾತ್ರ ಅಲ್ಲ, ಬೇಗ ಇವರು ತಪ್ಪಾಗ್ತಾರೆ, ಅಷ್ಟೇ ಬೇಗ ಸಣ್ಣ ಆಗ್ಬಿಡ್ತಾರೆ, ಜನಕ್ಕೆ ಆಶ್ಚರ್ಯ ಆಗ್ಬಿಡ್ಬೇಕು ಇವರೇನ ಆ ವ್ಯಕ್ತಿಗಳು ಅಂತ. ಆ ಥರ ಒಂದು ರೀತಿ ಹಗಲು ರಾತ್ರಿ ಇವರ ಜೀವನ ಒಳ್ಳೆಯದಾಗುತ್ತೆ, ಕೆಟ್ಟದ್ದು ಬರುತ್ತೆ, ಕೇರ್ ಮಾಡಲ್ಲ, ತಿರ್ಗಾ ಒಳ್ಳೆಯದಾಗುತ್ತೆ, ಹಣದ ತೊಂದರೆ ಉಂಟಾಗುತ್ತೆ, ಹಣವನ್ನು ಸಂಪಾದನೆ ಮಾಡ್ತಾರೆ. ಅಂದರೆ ತಮ್ಮ ಜೀವನವನ್ನು ಇದೇ ರೀತಿ ಇರಬೇಕು ಅನ್ನೋ ಥರ ನಡೆಸ್ಕೊಂಡು ಹೋಗ್ತಾರೆ. ಅದೇ ಇವರ ಒಂದು ವಿಶೇಷತೆ, ಅನುಕರಣೀಯ ವ್ಯಕ್ತಿತ್ವ, ಅದು ಬೇರೆ ಇನ್ನೇನಿಲ್ಲ. ಅದು ಇವರಿಗೆ ಯೋಗ, ಪ್ರಾಣಾಯಾಮ ಇಂತಹ ಒಂದು ಈ ಆಚರಣೆ ಅದನ್ನು ಅನುಸರಿಸೋದು ತುಂಬ ಇಷ್ಟ. ವೈಜ್ಞಾನಿಕ ಮನೋಭಾವನೆ ಇರುತ್ತೆ. ತಮಗೆ ಸರಿ ಅನ್ನಿಸುವಂತಹ ವಿಚಾರ ಇದ್ದರೂ ಕೂಡ ಅನಾವಶ್ಯಕವಾಗಿ ಬೇರೆಯವರನ್ನು ಬಲವಂತ ಮಾಡಲ್ಲ, ಇದನ್ನು ಒಪ್ಕೊಂತ, ಬೇರೆ ಕೇಳಲಿ ಬಿಡಲಿ, ತಾನಾಯಿತು ತನ್ನ ಕೆಲಸ ಆಯಿತು. ಬೇರೆಯವರ ವಿಚಾರಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಅವರೊಂದಿಗೆ ಇರ್ತಾರೆ. ಬೇರೆ ವಿಚಾರಗಳನ್ನು ಸಹ ಸಂಪೂರ್ಣ ಅರ್ಥ ಮಾಡ್ಕೋತಾರೆ. ಇವರಿಗೆ ಈ ಬರೆಯುವ ಹವ್ಯಾಸ ಇರುತ್ತೆ. ಲೇಖನ, ಕವನ ಏನಾದರೂ ಆಗ್ಬೋದು, ಅದರಲ್ಲೂ ಸಹ ಒಳ್ಳೆಯದಾಗುತ್ತೆ. ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಸಿಗುತ್ತೆ ಇವರ ಒಳ್ಳೆತನಕ್ಕೆ. ಪ್ರತಿಯೊಬ್ಬರಿಗೂ ಇಷ್ಟವೆನಿಸುವಂತಹ ಮನುಷ್ಯರಾಗ್ತಾರೆ. ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ. ಸಮಯ ಸಂದರ್ಭವನ್ನು ನೋಡ್ತಾರೆ. ಏನು ಮಾತಾಡಿದ್ರೆ ಒಳ್ಳೆಯದು, ಏನು ಮಾತಾಡಬಾರ್ದು ಅಂತ ಲೆಕ್ಕಾಚಾರ ಹಾಕಿ ಮಾತಾಡ್ತಾರೆ. ಅದಕ್ಕೆ ಇವರು ಅಜಾತ ಶತ್ರುಗಳು. ಯಾಕೆಂದರೆ ಇವಾಗ ಸಾಮಾನ್ಯವಾಗಿ ಈ ನೀವು ಪೇಪರು, ಟಿ ವಿಯನ್ನು ನೋಡಿರ್ಬೋದು, ಈ ದುಡುಕಿ ಮಾತಾಡೋದ್ರಿಂದನೇ ಎಲ್ಲ ರೀತಿಯ ತೊಂದರೆಗಳು ಎದುರಾಗ್ತಿರೋದು. ದಂಪತಿಗಳಾಗಲಿ, ಗಂಡ ಹೆಂಡತಿ ಆಗಲಿ, ಅಪ್ಪ ಅಮ್ಮ ಆಗಲಿ, ಮಕ್ಕಳ ಜೊತೆ ಆಗಲಿ, ಗಂಡ ಹೆಂಡತಿಗಳ ಮಧ್ಯೆ ಆಗಲಿ, ದುಡುಕುತನದಿಂದ ಮಾತನಾಡಿ ತೊಂದರೆಯನ್ನು ಅನುಭವಿಸ್ತಾರೆ. ಇವರು ಸಾಮಾನ್ಯವಾಗಿ ಅಂತಹ ಒಂದು ತಪ್ಪನ್ನು ಮಾಡಲ್ಲ. ಸಮಯ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ತಾರೆ. ಕುಟುಂಬದಲ್ಲಿ, ಉದ್ಯೋಗ ಸ್ಥಳದಲ್ಲಿ, ಇವರನ್ನು ನಂಬಿದವರ ಕುಟುಂಬದಲ್ಲಿ, ನೆರೆಹೊರೆಯರಲ್ಲಿ ಯಾವುದೇ ರೀತಿ ಸಮಸ್ಯೆ ಎದುರಾದರೂ ಕೂಡ ಅದನ್ನು ಪರಿಹರಿಸ್ತಾರೆ. ಇವರಿಗೆ ತಾವು ಮಾತ್ರ ಚೆನ್ನಾಗಿರಬೇಕು ಅನ್ನೋ ಭಾವನೆ ಇರಲ್ಲ. ತನ್ನ ಜೊತೆ ಇರೋ ಸುತ್ತಮುತ್ತ ಇರೋ ಜನ ಸಹ ಚೆನ್ನಾಗಿರ್ತಾರೆ. ಇವರಿಗೆ ತಂದೆ ತಾಯಿ ಅಂದರೆ ತುಂಬ ಗೌರವ. ತಾಯಿಯ ಮೇಲೆ ವಿಶೇಷವಾದಂತಹ ಪ್ರೀತಿ. ಬರೀ ತಾಯಿಯಲ್ಲ, ಚಿಕ್ಕಮ್ಮ, ದೊಡ್ಡಮ್ಮ, ಯಾರ್ಯಾರೂ ಸರಿಯೇ ಅವಳ ಪ್ರೀತಿ ಜಾಸ್ತಿ ಇರುತ್ತೆ. ಹಾಗೆಯೇ ಅವರು ಇವರಿಗೆ ಚಿಕ್ಕ ವಯಸ್ಸಲ್ಲಿ ಇವರಿಗೆ ಮಾಡಿದಂತಹ ಒಂದು ಈ ಸೇವೆ, ತಾಯಿ ಮಕ್ಕಳನ್ನ ಸಾಕಲೇಬೇಕಲ್ಲ, ಅದಾಗ್ಬೋದು, ತೋರಿದ ಪ್ರೀತಿ ಇರ್ಬೋದು, ಇವನ್ನೆಲ್ಲ ಇವರು ಮನಸ್ಸಿನಲ್ಲಿ ಇಟ್ಕೊಂಡು ಇವರ ತಾಯಿ, ಚಿಕ್ಕಮ್ಮ, ದೊಡ್ಡಮ್ಮ ಇಂಥವರನ್ನು ತುಂಬ ಪ್ರೀತಿ ಗೌರವದಿಂದ ನೋಡ್ತಾರೆ, ಕಾಪಾಡ್ತಾರೆ. ಇಲ್ಲೇನಪ್ಪ ಅಂದರೆ, ನಿಮ್ಮಲ್ಲಿ ಎಷ್ಟೇ ಒಳ್ಳೆತನ ಇರೋ ವಿರೋಧಿಗಳಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನೀವು ಯಾವುದನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಬಲ್ಲ. ಯಾರಾದ್ರು ಬೈದರೆ, ಬೈದ್ಯಾ ಸರಿ ನೀನೇ ದೊಡ್ಡವನು ಹೋಗಪ್ಪ ಅಂತಾರೆ. ನೀವು ಯಾರನ್ನಾರು ಬೈಬೇಕಾ, ನಿನ್ನ ತಂಟಿಕೆ ಬರಲ್ಲ ಹೋಗಪ್ಪ ಅಂತ ಹೊರಟೋಗ್ತಾರೆ. ಈ ಥರ ಸುಲಭವಾಗಿ ಯಾರಿಗೂ ಸಹಾಯವನ್ನು ಮಾಡಲ್ಲ. ಕಾರಣ ಏನಪ್ಪ ಅಂದರೆ, ಇವರ ಒಳ್ಳೆಯತನವನ್ನು ಯಾರಾದರೂ ದುರುಪಯೋಗ ಪಡಿಸಿಕೊಳ್ಳಬಹುದು ಅನ್ನೋ ಒಂದು ಭಾವನೆ ಇವರಲ್ಲಿರುತ್ತೆ. ಆದ್ದರಿಂದ ಸುಲಭವಾಗಿ ಯಾರಿಗೂ ಸಹಾಯ ಮಾಡಲ್ಲ. ಸ್ನೇಹಿತರನ್ನು ದೂರ ಮಾಡ್ಕೊಂಬಲ್ಲ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬಂದಾಗ ಭಯಪಡಲ್ಲ. ದುಡುಕುತನ ತೋರಬಾರ್ದು, ಅದು ಮುಖ್ಯ. ಇಷ್ಟಿದ್ರೆ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಕೂಡ ಒಳ್ಳೆಯದಾಗುತ್ತೆ. ಇವರಲ್ಲಿ ಮತ್ತೊಂದು ಒಳ್ಳೆಯತನ ಅಂದರೆ, ತಾವು ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಕೇಳಿ ತಿಳ್ಕೊತಾರೆ. ಹಾಗೆ ಇವರು ಯಾವ ಯೋಜನೆಯನ್ನು ರೂಪಿಸಿದ್ದಾರೆ ಅನ್ನೋದನ್ನು ಸಹ ಹೇಳ್ತಾರೆ. ಅದು ಅಂದರೆ ಭೇದ ಭಾವದ ಗುಣ ಇರಲ್ಲ.
ಇಲ್ಲಿ ಇವರ ಸೋದರಿ ಅಥವಾ ಈ ಇವರ ಪತ್ನಿ ಇವರಿಂದ ಇವರಿಗೆ ಸ್ವಲ್ಪ ಈ ತೊಂದರೆ ಎದುರಾಗುವಂತಹ ಸಾಧ್ಯತೆ ಇದೆ. ತೊಂದರೆ ಅಂದರೆ ಇನ್ನೇನೋ ಕೆಟ್ಟದಾಗ್ಬಿಡುತ್ತೆ ಅಂತಲ್ಲ. ಇಲ್ಲಿ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಇವ್ರ ಮೇಲೆ ಅಪಾರವಾದಂತಹ ನಂಬಿಕೆ ಇರುತ್ತೆ. ಆ ನಂಬಿಕೆಯಿಂದ ಇವರು ಕೆಲವೊಮ್ಮೆ ಒಂದು ತೊಂದರೆಗೆ, ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕ್ತಾರೆ. ಆದರೂ ಬಚಾವಾಗ್ತಾರೆ. ಎಚ್ಚರಿಕೆ ಇರುತ್ತೆ. ಯಾರನ್ನ ಹೊಗಳ್ತಾ ಇರ್ತಾರೆ ಎದುರುಗಡೆ ಇರೋನ್ನ, ಆದರೂ ಅವನೇನು ಮಾಡ್ಬೋದು ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅಂತಹ ಒಂದು ಈ ದೊಡ್ಡ ಬುದ್ಧಿವಂತಿಕೆ ಇವರಲ್ಲಿ ಇರುತ್ತೆ. ಬಂಧು ಬಳಗದವರು ಇವರನ್ನು ತುಂಬ ಹಚ್ಕೊಂಬಲ್ಲ, ಇವರಿಂದ ದೂರ ಇರೋದಕ್ಕೆ ಇಷ್ಟ ಆಡ್ತಾರೆ. ಒಳ್ಳೆಯ ಕ್ರಿಯಾಶೀಲತೆ ಇದೆ. ಯಾವುದೇ ಸದಾಕಾಲ ಚುರುಕುತನದಿಂದಿರ್ತಾರೆ. ಬೆಳಗಿನ ವೇಳೆ ನಿದ್ದೆ ಮಾಡೋದು ಅಂದರೆ ಆಗಲ್ಲ. ಹಾಗೆ ರಾತ್ರಿ ಎಲ್ಲ ಕೂತು ಕೆಲಸ ಮಾಡೋದು ಅಂದ್ರೂ ಇವರಿಗೆ ಆಗಲ್ಲ. ಹಣಕಾಸಿನ ಜವಾಬ್ದಾರಿಯನ್ನು ಬೇರೆಯವರಿಗೆ ಕೊಡಲ್ಲ. ಅಂದರೆ ನಂಬಿಕೆ ಇರಲ್ಲ ಅಂತಲ್ಲ, ಇವರ ಮೇಲೆ ನಂಬಿಕೆ ಜಾಸ್ತಿ. ಬೇರೆಯವರು ಮೋಸ ಮಾಡ್ತಾರೆ ಅನ್ನೋ ಭಾವನೆ ಇರಲ್ಲ. ಇನ್ನು ಇವರ ಮದುವೆಯ ವಿಚಾರಕ್ಕೆ ಬಂದಾಗ ವಿವಾಹದ ವೇಳೆ ವಿವಾದವೊಂದು ಎದುರಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಮನೆ ಕಟ್ಟೋದು, ಸೈಟ್ ಕೊಳ್ಳೋದು, ಮನೆ ಕೊಳ್ಳೋದು, ಇಂಥ ವೇಳೆಯಲ್ಲಿ ಸಹ ವಿವಾದ ಅನ್ನೋದು ಎದುರಾಗಿ ಆಗುತ್ತೆ. ಇಲ್ಲಿ ಅನಾವಶ್ಯಕ ವಿಚಾರಗಳಿಗೆ, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಇವರದಲ್ಲದ ವಿಚಾರಗಳಿಗೆ ಯೋಚನೆ ಬರುತ್ತೆ. ಇವರಿಗೆ ಬೇಗ ಕೋಪ ಬರಲ್ಲ, ಆದರೆ ಬೇಗ ಸಹನೆ ಕಳ್ಕೊತಾರೆ. ಯಾವಾಗ ಇವರಿಗೆ ಸಹನೆ ಕಳ್ಕೊತಾರೆ ಆವಾಗ ಅಲ್ಲಿರೋದೇ ಇಲ್ಲ, ಮೆತ್ತಗೆ ಜಾಗ ಖಾಲಿ ಮಾಡಿಬಿಡ್ತಾರೆ. ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳ್ಕೊತಾರೆ. ಅಂದರೆ ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು. ವ್ಯಾಪಾರ ವ್ಯವಹಾರಗಳಲ್ಲಿದ್ದರೆ ಭಿನ್ನಾಭಿಪ್ರಾಯ ತಮ್ಮ ಪಾಲುಗಾರರ ಜೊತೆಯಲ್ಲಿ ಇರುತ್ತೆ. ಇವರೊಬ್ಬರೇ ಮಾತಾಡಿದ್ರೆ, ಏಕಾಂಗಿಯಾಗಿ ಕೆಲಸ ಮಾಡಿದ್ರೆ, ವ್ಯಾಪಾರ ವ್ಯವಹಾರ ಮಾಡಿದ್ರೆ ಏನು ತೊಂದರೆ ಇಲ್ಲ. ಲಾಭ ಎಷ್ಟಾದರೂ ಬರಲಿ, ಏನಾದರೂ ಆಗಲಿ ಮುಂದುವರಿತಾರೆ. ಪಾಲುಗಾರಿಕೆಯಲ್ಲಿ ಆ ಥರ ಆಗಲ್ಲ. ಬೇರೆಯವರ ಕೆಲಸ ಕಾರ್ಯಗಳನ್ನು, ಬೇರೆಯವರ ಜವಾಬ್ದಾರಿಯನ್ನು ಅನಾವಶ್ಯಕವಾಗಿ ಇವರು ಒಪ್ಕೊಂಬಲ್ಲ. ಸ್ವಲ್ಪ ದೂರ ಇರ್ತಾರೆ. ಸಾಲದ ವಿಚಾರದಲ್ಲಿ ಭಯ ಇರುತ್ತೆ. ಬೇರೆಯವರಿಂದ ಸಾಲವನ್ನು ತೊಗೊಂಬಲ್ಲ. ಹಾಗೆ ಇವರು ಹಣಕಾಸಿನ ವ್ಯವಹಾರವನ್ನು ಮಾಡಿದ್ರೆ, ಅಂದರೆ ಸಾಲ ಕೊಡೋದು ಇಂಥವನ್ನು ಮಾಡಿದ್ರೆ ನಷ್ಟ ಉಂಟಾಗುತ್ತೆ. ಇವ್ರಿಗೇನಪ್ಪ ಅಂದರೆ ಈ ನೀರಿರೋ ಸ್ಥಳ ತುಂಬ ಇಷ್ಟ, ಈ ಜ್ಯೂಸು ಇಂಥವೆಲ್ಲ ತುಂಬ ಇಷ್ಟ. ಆ ಥರ ಕೆಲವರಿಗಂತೂ ಬೇಸಾಯ ತುಂಬ ಇಷ್ಟವಾಗಿರುತ್ತೆ. ಒಳ್ಳೆಯ ವಿದ್ಯಾಭ್ಯಾಸ ಇರುತ್ತೆ, ಒಳ್ಳೆಯ ಬುದ್ಧಿ ಇರುತ್ತೆ. ಅದಕ್ಕೆ ತಕ್ಕನಾದಂತಹ ಜೀವನ ರೂಪಿಸ್ಕೋತಾರೆ, ಕೆಲಸಕ್ಕೂ ಸಹ ಸೇರ್ಕೋತಾರೆ. ಇದು ಇವರ ಒಂದು ಸಂಕ್ಷಿಪ್ತ ಗುಣ. ಕಾರಣ ಏನಪ್ಪ ಅಂದರೆ, ಈ ಕೇವಲ ಜನ್ಮ ದಿನಾಂಕವನ್ನು ನೋಡಿ ಯಾರ ವಿಚಾರವನ್ನು ನಿರ್ಧಾರ ಮಾಡೋದಕ್ಕಾಗಲ್ಲ. ಇಂತಿಷ್ಟು ಸಂಕ್ಷಿಪ್ತವಾದಂತಹ ವಿಚಾರ ಆಯಿತು. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ. ನಮಸ್ಕಾರ.